ಮುಡಿಪು ಜಂಕ್ಷನ್ನಲ್ಲಿ ರಿಕ್ಷಾ ಚಾಲಕರ ಆಟೋ ರಾಜ ಕನ್ಮಾರ್ ಆಯೋಜಿಸಿದ ಸೌಹಾರ್ದ ಬೃಹತ್ ಇಫ್ತಾರ್ ಸಂಗಮದಲ್ಲಿ ಎಲ್ಲಾ ಧರ್ಮದ 100ಕ್ಕೂ ಅಧಿಕ ಮಂದಿ ಭಾಗವಹಿಸಿ ಸಹಭೋಜನಕ್ಕೆ ಸಾಕ್ಷಿಯಾದರು. ರಿಕ್ಷಾ ಚಾಲಕರೆಲ್ಲರೂ ಒಟ್ಟಾಗಿ ಸೇರಿಕೊಂಡು ಸೌಹಾರ್ದಯುತವಾಗಿ ಆಯೋಜಿಸಿದ ಇಫ್ತಾರ್ ಕೂಟದಲ್ಲಿ ವರ್ತಕರು, ನೆರೆಹೊರೆಯವರು ಭಾಗವಹಿಸಿದ ಪರಿಣಾಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದು ರಿಕ್ಷಾ ಚಾಲಕರ ನಡುವಿನ ಸೌಹಾರ್ದ ಇಡೀ ಮುಡುಪುವಿಗೆ ಸಾಕ್ಷಿಯಾಯಿತು. ವಿವಿಧ ಸಾಮಾಜಿಕ ಚಟುವಟಿಕೆಗಳಿಂದ ಸಕ್ರಿಯವಾಗಿರುವ ಸಂಘಟನೆಯ ಇಫ್ತಾರ್ ಕೂಟವು ಸಮಾಜಕ್ಕೆ ಮಾದರಿಯಾಯಿತು. ಕರಾವಳಿ ಆಟೋ ರಿಕ್ಷಾ ಪಾರ್ಕಿನ ಪ್ರಸಾದ್ ಕುರ್ನಾಡು ಮಾತನಾಡಿ, ಸೌಹಾರ್ದಯುತವಾಗಿ ನಡೆದ ಕಾರ್ಯಕ್ರಮದಲ್ಲಿ ಎಲ್ಲಾ ಧರ್ಮೀಯರು ಭಾಗವಹಿಸಿದ್ದಾರೆ. ರಿಕ್ಷಾ ಚಾಲಕರ ಒಗ್ಗಟ್ಟಿಗೆ ಆಟೋ ರಾಜ ಕನ್ಮಾರ್ ಬಲ ನೀಡಿದೆ. ಮುಡಿಪುವಿನಲ್ಲಿ ಎಲ್ಲಾ ಧರ್ಮೀಯರು ಸೇರಿಕೊಂಡು ಆಚರಿಸಿದ ದೊಡ್ಡ ಕಾರ್ಯಕ್ರಮ ಇದಾಗಿದೆ ಎಂದರು. ಆಟೋ ರಾಜ ಕನ್ಮಾರ್ ರಿಜಿಸ್ಟರ್ಡ್ ದಕ್ಷಿಣ ಕನ್ನಡ ಜಿಲ್ಲೆ ಇದರ ಒಂದು ಸಹಭಾಗಿತ್ವದಲ್ಲಿ ಆಯೋಜಿಸುವಂಥ ಇಫ್ತಾರ್ ಕೂಟ ಸಂಗಮ ಇದೊಂದು ಒಳ್ಳೆ ರೀತಿಯ ಕಾರ್ಯಕ್ರಮ. ಸೌಹಾರ್ದಯುತವಾಗಿ ನಡೆಯುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮದ ಬಾಂಧವರು ಕೂಡ ಈ ಕಾರ್ಯಕ್ರಮ ಬಂದು ಭಾಗಿಯಾಗಿದ್ದಾರೆ. ಇದರಲ್ಲಿ ದಕ್ಷಿಣ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಯುತ್ತಿರುವುದು ವಿಶೇಷವಾಗಿದೆ. ಎಲ್ಲರೂ ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮದಲ್ಲಿ ಬಂದು ಯಶಸ್ವಿಯಾಗಿ ನಡೆಸ್ಕೊಳ್ಳುವಂಥ ಒಂದು ಲಕ್ಷಣಗಳು ಕಾಣ್ತಾ ಇದೆ. ಅದರಿಂದಾಗಿ ಯಾವುದೇ ರೀತಿಯ ಜಾತಿ ಭೇದ ಧರ್ಮವಾಗಲಿ ಈ ಕಾರ್ಯಕ್ರಮದಲ್ಲಿ ಕಾಣ್ತಾ ಇಲ್ಲ. ಒಳ್ಳೆ ರೀತಿಯ ಕಾರ್ಯಕ್ರಮ ನಡೆದುಕೊಂಡು ಬರ್ತಾ ಇದೆ. ಇದರ ಅಧ್ಯಕ್ಷರಾಗಿರುವಂಥ ಆಟೋ ರಾಜ ಕನ್ಮಾರ್ ದಕ್ಷಿಣ ಡಿಸ್ಟ್ರಿಕ್ಟ್ ಸಿದ್ದಿಕ್ ಕೊಡಕಲ್ ಇವರು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಇಫ್ತಾರ್ ಕೂಟ ಅಂತ ಎಲ್ಲ ರಿಕ್ಷಾದ ಬಾಂಧವರು ಮತ್ತು ಎಲ್ಲ ಇಲ್ಲಿನ ಹತ್ತಿರದ ಅಂಗಡಿ ಮಾಲೀಕರು, ಅದೇ ವರ್ಕರ್ಸ್ ಎಲ್ಲ ಒಂದೇ ರೀತಿಯ ಒಂದು ಸೌಹಾರ್ದ ಕೂಟವನ್ನು ಎಲ್ಲ ಒಂದು ಡಿಸ್ಕಷನ್ ಮಾಡಿ ಪ್ರೋಗ್ರಾಮ್ ಇಟ್ಟಿದ್ದೀವಿ. ಅದು ಇವಾಗ ಸದ್ಯದಲ್ಲೇ ಪ್ರಾರಂಭವಾಗಲಿಕ್ಕಿದೆ. ಅದು ಎಲ್ಲ ಒಂದು ಯಾವುದೇ ವಿಘ್ನ ಬರದಂತೆ ನೆರವೇರಲಿ ಅಂತ ಒಂದು ಇಚ್ಛಿಸುತ್ತೇವೆ. ಒಂದೇ ವಿಭಾಗಕ್ಕೆ ಸೀಮಿತವಾಗದೆ ಸರ್ವೇ ಜನ ಸುಖಿನೋ ಭವಂತು ಎಂಬ ವಾಕ್ಯದೊಂದಿಗೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಂಬ ಭೇದ ಭಾವವಿಲ್ಲದೆ ಇವತ್ತು ಸೌಹಾರ್ದಯುತ ಇಫ್ತಾರ್ ಕೂಟ ಮಾಡಿದೆ. ಕೇವಲ ಇಫ್ತಾರ್ ಕೂಟಕ್ಕೆ ಸೀಮಿತವಾಗಿರದಂಥ ಒಂದು ಸಂಘಟನೆ ಇದು. ಕಳೆದ ಹಲವು ವರ್ಷಗಳಿಂದ 7 ವರ್ಷಗಳಿಂದ ಇಂಥ ಇಫ್ತಾರ್ ಕೂಟ ಆಗಿರ್ಬೋದು, ಅದೇ ರೀತಿ ರಕ್ತದಾನ ಆಗಿರ್ಬೋದು, ಅದೇ ರೀತಿ ಸಹಾಯ ಮಾಡುವ ಹಲವು ಯೋಜನೆಗಳನ್ನು ಮಾಡಿದೆ. ಅದೇ ರೀತಿ ಯಾರು ನಿರ್ಗತಿಕರಿದ್ದಾರೆ, ಯಾರು ಬಡತನದಲ್ಲಿದ್ದಾರೆ, ಯಾರು ಕಷ್ಟದಲ್ಲಿದ್ದಾರೆ ಅಂಥವರಿಗೆ ಸ್ಪಂದಿಸ್ತಾ ಒಂದು ಸಂಘಟನೆ ಸಿದ್ದಿಕ್ರವರ ನೇತೃತ್ವದಲ್ಲಿ ಇವತ್ತು ಆಟೋ ರಾಜ ಕನ್ಮಾರ್ ಅವರು ಮಾಡಿದ್ದಾರೆ. ಅದೇ ರೀತಿ ಮುಡಿಪು ಇತಿಹಾಸದಲ್ಲಿ ಇಷ್ಟು ದೊಡ್ಡ ಮಟ್ಟನ ಒಂದು ಇಫ್ತಾರ್ ಕೂಟ ನಾನು ನೋಡಲೇ ಇಲ್ಲ. ಆದರೆ ಎಲ್ಲರನ್ನ ಒಟ್ಟು ಸೇರಿಸಿ ದೊಡ್ಡ ಮಟ್ಟಿನ ಒಂದು ಇಫ್ತಾರ್ ಕೂಟ ಮಾಡ್ತಾ ಇರೋದು ನಮಗೆ ಅತ್ಯಂತ ಸಂತೋಷದ ವಿಚಾರ. ಒಂದು ರಿಕ್ಷಾ ಯೂನಿಯನ್ನವರಿಗೆ ಅವ್ರಿಗೆ ಇರುವಂಥ ಸಂಬಳ ಅಂತ ಹೇಳಿದೆ ಕಿಂಚಿತ್ತು, ಅದರಿಂದ ಸಮಾಜಕ್ಕೆ ಇಷ್ಟು ದೊಡ್ಡವಂಥ ಕೊಡುಗೆ ನೀಡುತ್ತಾ ಇರೋದು ನಮಗೆ ತುಂಬ ಸಂತೋಷದ ವಿಚಾರ. ಈ ಇಫ್ತಾರ್ ಕೂಟಕ್ಕೆ ಕೈ ಜೋಡಿಸಿದಂಥ ರಿಕ್ಷಾ ಬಾಂಧವರಿಗೆ ಆಟೋ ರಾಜ ಕನ್ಮಾರ್ ಯೂನಿಯನ್ನ ಎಲ್ಲ ಪದಾಧಿಕಾರಿಗೆ ತುಂಬ ಹೃದಯದ ಅಭಿನಂದನೆ. ಇಂದು ನಮ್ಮ ಬಾಂಧವರೆಲ್ಲ ಬರಬೇಕು. ನಾವಂದರೆ ಆಟೋ ಚಾಲಕರು ನಮ್ಮ ಆಟೋ ರಾಜ ಕನ್ಮಾರ್ ಯೂನಿಯನ್ನಲ್ಲಿ ಸರಿಸುಮಾರು 65 ಪಾರ್ಕ್ 800 ಸದಸ್ಯರಿದ್ದಾರೆ. ಸರ್ವ ಧರ್ಮ ಮತ್ತು ಬಾಂಧವರಿದ್ದಾರೆ. ಹಾಗಾಗಿ ನಮ್ಮ ಹಿಂದೂ ಬಾಂಧವರು ಹೇಳಿದ್ದಾರೆ, ನಿಮ್ಮ ಮುಡಿಪು ಜಂಕ್ಷನ್ ಹತ್ತಿರ ಮಾಡಿ ನಾವೆಲ್ಲ ಬರ್ತೇವೆ ಅಂತೇಳಿ. ಅವ್ರಿಗೋಸ್ಕರ ನಾವು ಇವತ್ತು ಮಾಡಿದ್ದೇವೆ. ಶಾಂತಿ ಸಾಮರಸ್ಯದಿಂದ ಒಟ್ಟಿಗೆ ನಾವು ಇರೋಣ ಅಂತೇಳಿ ನಾವು ಈ ಇಫ್ತಾರ್ ಕಾರ್ಯಕ್ರಮ ಮಾಡಿದ್ದಾರೆ. ನಮ್ಮ ಹಿಂದೂ ಬಾಂಧವರೆಲ್ಲರೂ ಬಂದಿದ್ದಾರೆ. ನಮಗೆ ಇಲ್ಲಿ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಬೇಕಾಗುವ ವ್ಯವಸ್ಥೆ ಸೆಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದೆ ಎಲ್ಲ ನಮ್ಮ ಹಿಂದೂ ಬಾಂಧವರು ಮತ್ತು ನಮ್ಮ ರಿಕ್ಷಾ ಚಾಲಕರೆಲ್ಲರೂ ಮತ್ತು ಅದೇ ರೀತಿ ನಮ್ಮ ಕಟ್ಟಡ ಮಾಲಕರು ಎಲ್ಲರೂ ಬಂದಿದ್ದಾರೆ. ನಮಗೆ ತುಂಬ ರೀತಿಯಲ್ಲಿ ಸಹಕಾರವನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನ್ಯಾಯವಾದಿ ಅಸ್ಗರ್ ಮುಡಿಪು, ಆಟೋ ರಾಜ ಕನ್ಮಾರ್ ಯೂನಿಯನ್ನ ಅಧ್ಯಕ್ಷ ಸಿದ್ದಿಕ್ ಮುಡಿಪು, ಎಐಯುಟಿಸಿ ಅಧ್ಯಕ್ಷ ಮುಸ್ತಫಾ ಕಡಂಬಾರ್, ಕುರ್ನಾಡು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸೂಪಿ ಕುഞ്ഞി,
ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯ ಹೈದರ್ ಕೈರಂಗಳ, ನ್ಯಾಯವಾದಿ ಅಸ್ಕರ್ ಸಂಬಾರತೋಟ, ಕರಾವಳಿ ಆಟೋ ಪಾರ್ಕ್ ಮುಡಿಪು ಇದರ ಅಧ್ಯಕ್ಷ ಪ್ರಸಾದ್ ಕುರ್ನಾಡು ಮೊದಲಾದವರು ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್, ಉಳ್ಳಾಲ.